ಹಲೋ ಗೈಸ್, ಹಲೋ. ಸೊ ಗೈಸ್, ಇವತ್ತು ನಮ್ಮ ಲಾಸ್ಟ್ ಡೇ, ರೋಡ್ ಟ್ರಿಪ್ಪಿನ ಲಾಸ್ಟ್ ಡೇ. ನಾನು ಇವಾಗಿದ್ದೀನಿ ಕರ್ನಾಟಕದ ಇನ್ನೊಂದು ಬ್ಯೂಟಿಫುಲ್ ಊರು ಮಂಗಳೂರಲ್ಲಿ. ಆ್ಯಂಡ್ ಗೈಸ್, ಸೊ ಇವತ್ತು ದಿವಸ ನಮ್ದು 8ನೇ ದಿವಸ, ಇವತ್ತಿನ ದಿವಸ ರೋಡ್ ಟ್ರಿಪ್ಪದು. ಸೊ ಇವತ್ತು ನಾವು ಹೊರಡ್ತಾ ಇದ್ದೀವಿ ವಾಪಸ್ಸು ಬೆಂಗಳೂರು ಕಡೆ. ಆ್ಯಂಡ್ ಈ ಒಂದು ರೋಡ್ ಟ್ರಿಪ್ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್. ಆ್ಯಂಡ್ ಇನ್ಮೇಲೆ ಬೆಂಗಳೂರಿಗೆ ಹೋದ್ಮೇಲೆ ಐ ಥಿಂಕ್ ಮಂಡೇಯಿಂದ ಇಲ್ಲಾಂದರೆ ವೆಡ್ನೆಸ್ಡೇಯಿಂದ ಫಸ್ಟಿಂದ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದೆ ಒಂದು ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲೂ ತಿಳಿಸಿ. ಏನಾದರೂ ತಪ್ಪು ಮಾಡಿದೆ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಿಮ್ಮ ತಮ್ಮ ಅಂದ್ಕೊಂಡು ಕ್ಷಮಿಸ್ಬಿಡಿ. ಆ್ಯಂಡ್ ಅಷ್ಟೇ ಗೈಸ್, ಇನ್ನೇನಿಲ್ಲ. ಒಂಚೂರು ಮಂಗಳೂರು ರೌಂಡ್ ಹಾಕೋಣ. ಇದು ನಮ್ಮ ಒಂದು ಪ್ರಯತ್ನ ಅಷ್ಟೇ. ಸೊ ಇನ್ನೂ ಇಂಪ್ರೂವ್ಮೆಂಟಿಗೆ ಜಾಗ ಇದೆ ಅಂತ ನನಗೆ ಗೊತ್ತು. ಖಂಡಿತ ಇಂಪ್ರೂವ್ ಮಾಡ್ಕೊಳ್ಳೋಣ ಕಂಟೆಂಟ್ನ. ಆ್ಯಂಡ್ ಇನ್ನೂ ಒಳ್ಳೆ ಕಂಟೆಂಟ್ಗಳು ತರ್ತಾನೆ ಇರ್ತೀನಿ. ಆ್ಯಂಡ್ ಇವತ್ತಿನ ದಿವಸ ಬಂದು ನಾವು ಮಂಗಳೂರಲ್ಲಿದ್ದೀವಿ. ಸೊ ಮಂಗಳೂರು ಒಂಚೂರು ರೌಂಡ್ ಹಾಕ್ಕೊಂಡು ಒಂದು 3-3:30-4 ಗಂಟೆ ಅಷ್ಟಕ್ಕೆ ವಿ ವಿಲ್ ಸ್ಟಾರ್ಟ್ ಲೀವಿಂಗ್ ಟುವರ್ಡ್ಸ್ ಬ್ಯಾಂಗ್ಳೂರ್. ಸೊ ನೋಡೋಣ ಹೇಗೆ ಹೋಗುತ್ತೆ ಈ ದಿವಸ ಅಂದ್ಬಿಟ್ಟು. ಬನ್ನಿ ಹಂಗೆ ರೌಂಡ್ ಹಾಕೊಂಬರೋಣ. ಸೊ 8 ದಿವಸ ಬ್ಯಾಚುಲರ್ ಲೈಫ್ ಗೈಸ್, ಒಂಥರ ಡಿಫ್ರೆಂಟ್ ಆಗಿತ್ತು. ಡೈಲಿ ಒಂದೊಂದು ಹೋಟ್ಲು, 3 ಹೊತ್ತು ಆಚೆ ಊಟ. ಸೊ ಗೈಸ್, ನಿಜವಾಗ್ಲೂ ಒಂದು ಪಾಯಿಂಟ್ ಆದಮೇಲೆ ಮನೆಗೆ ಹೋಗಬೇಕು ಅನಿಸಿದೆ. ಬಟ್ ಈ ಟ್ರಿಪ್ಪಲ್ಲಿ ಬಂದ್ಬಿಟ್ಟು ಅಷ್ಟು ಎಂಜಾಯ್ ಮಾಡ್ತಾ ಇದ್ದಿದ್ದರಿಂದ ನಾವು ಅಷ್ಟೊಂದು ಮನೆಯದು ಇದು ಬಂದಿಲ್ಲ. ಬಟ್ ಇವತ್ತು ಇವಾಗ ಜಸ್ಟ್ ನಮ್ಮ ಮಮ್ಮಿ ಫೋನ್ ಮಾಡಿದರು. ಸೊ ಅದಕ್ಕೆ ಹೇಳ್ದೆ ಒಳ್ಳೆ ಕೋಳಿ ಸಾರು ಮಾಡಮ್ಮ ಬರ್ತಾಯಿದ್ದೀನಿ ಅಂತ. ಸೊ ಎನಿ ವಿಚಸ್ ಗೈಸ್, ಇನ್ನೇನು ರೆಡಿ ಆದ್ರಿ, ಹೋಟ್ಲ್ ರೂಮು ತೋರಿಸ್ಬಿಟ್ಟಿದ್ದೀನಿ. ಸೊ ಚೆಕ್ಔಟ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರೋಣ, ನೋಡೋಣ ಏನೇನು ಬರುತ್ತೆ ಇವತ್ತು ಅಂತ. ಈಸ್ ಐ ಥಿಂಕ್ ಈ ಒಂದು ರೋಡ್ ಟ್ರಿಪ್ ಆದಮೇಲೆ ಇಟ್ ಇಸ್ ಪ್ರೂವನ್ ಫ್ಯಾಕ್ಟ್ ದಟ್ ಒಂದು ಅಪ್ಪ ಮಗನೂ ಈ ಥರ ಟ್ರಿಪ್ಸ್ ಮಾಡ್ಬೋದು. ಬರೀ ಫ್ರೆಂಡ್ಸ್ ಮಾತ್ರನೇ ಅಲ್ಲ, ನಿಮ್ಮ ಫ್ಯಾಮ್ಲಿನ ಕರ್ಕೊಂಡು ಈ ಥರ ಒಳ್ಳೆ ಟ್ರಿಪ್ ಮಾಡ್ಬೋದು. ಹೌದು, ನಮ್ಮಿಬ್ಬರ ಮಧ್ಯೆ ಜಗಳಗಳಿತ್ತು, ಹುರ್ಕೊಂಡ್ರೆ ಬೇಜಾರುಗಳಾಯಿತು. ಬಟ್ ಸ್ಟಿಲ್ ಅಟ್ ದಿ ಎಂಡ್ ಆಫ್ ದ ಡೇ ಯಾರು ಬೇರೆ ನಮ್ಮ ಅಪ್ಪ ಅಮ್ಮ ತಾನೇ ಅವರು. ಸೊ ಸಿಕ್ಕಾಪಟ್ಟೆ ಜಗಳಗಳಾಡಿದ್ರಿ, ಸಿಕ್ಕಾಪಟ್ಟೆ ಒಳ್ಳೆ ಮೆಮೊರೀಸ್ ಮಾಡಿದ್ರಿ ಗೈಸ್. ನಾನೇನು ಹೇಳಕ್ಕೆ ಬರ್ತೀನಿ ಅಂದರೆ, ಈ ಒಂದು ಯೂಟ್ಯೂಬ್ ಏನೋ ಇದೆ, ಅದು ಸಕ್ಸಸ್ ಆಗಿಲ್ಲದ್ರೂ ಪರವಾಗಿಲ್ಲ. ಬಟ್ ಈ ಒಂದು ಟ್ರಿಪ್ ಏನು ಮಾಡಿದ್ರಿ, ಇದು ಬಂದು ನನಗೆ ಲೈಫ್ ಟೈಮ್ ಮೆಮೊರಿ ಆಗಿರುತ್ತೆ. ಆ್ಯಂಡ್ ಇನ್ನೂ ನಿಮ್ಮಲ್ಲಿ ಸುಮಾರು ಜನ ರೀಲ್ಸ್ ಎಲ್ಲ ನೋಡಿರ್ತೀರ. ಸುಮಾರು ಜನ ಹುಡುಗರು ಬಂದು ಅಪ್ಪನಿಗೆ ಹೇಳೋಕ್ಕಾಗಲ್ಲ, ಅಪ್ಪನಿಗೆ ಇದು ಮಾಡೋಕ್ಕಾಗಲ್ಲ ಅಂತ. ಬಟ್ ಆ ಥರ ಏನಿಲ್ಲ. ನಿಮ್ಮ ಪೇರೆಂಟ್ಸ್ ಯಾವಾಗಿದ್ರು ನಿಮಗೋಸ್ಕರನೇ ಇರೋದು. ಅವರು ಲೈಫ್ನ ಸ್ಯಾಕ್ರಿಫೈಸ್ ಮಾಡಿ, ಇಲ್ಲ ಅವ್ರದ್ದೊಂದು ಡ್ರೀಮ್ಸ್ನ ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಡ್ತಾರೆ. ಸೊ ಯು ಹ್ಯಾವ್ ಟು ಬಿ ಎಂಜಾಯ್ ಮಾಡಿದ್ದೀವಿ. ಸೊ ದಿಸ್ ವಿಲ್ ಬಿ ಅ ಲೈಫ್ ಟೈಮ್ ಮೊಮೆಂಟ್ ಗೈಸ್. ನನಗೆ ನಾನು ಸಾಯೋವರೆಗೂ ಇದೊಂದು ಟ್ರಿಪ್ನ ಮಾತ್ರ ಮರೆಯಲ್ಲ. ಆ್ಯಂಡ್ ಐ ಹೋಪ್ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆ ಇದೇ ಥರ ಒಳ್ಳೆ ಮೆಮೊರೀಸ್ ಮಾಡ್ತೀರಾ ಅಂತ. ಆ್ಯಂಡ್ ಮಾಡಬಹುದು ಗೈಸ್, ಏನೂ ಇಲ್ಲ, ಬರೀ ನೀವು ಫ್ರೆಂಡ್ಸೇ ಬೇಕು ಅಂತ ಇಲ್ಲ. ಆ್ಯಂಡ್ ಸಮ್ ಪೀಪಲ್ ಒಬ್ಬರೇ ವೈಬ್ ಕೂಡ ಮಾಡ್ತಾರೆ. ಸೊ ಐ ಥಿಂಕ್ ಅದೂ ಪಾಸಿಬಲೇನೆ. ನಿಮ್ಮ ಆ ಒಂದು ಎಕ್ಸ್ಪ್ಲೋರೇಷನ್ಗೆ ಬಿಟ್ಟಿತ್ತು, ನಿಮ್ಮ ಆಸೆಗೆ ಬಿಟ್ಟಿತ್ತು. ಬಟ್ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಫ್ಯಾಮಿಲಿ ಜೊತೆನೇ ಇಂಥ ಒಳ್ಳೆ ಟ್ರಿಪ್ಗಳು ಮಾಡ್ಬೋದು. ಹೌದು ಗೈಸ್, 10 years ಆದಮೇಲೆ ಈ ಥರ ಒಂದು ರೌಂಡ್ ಹೊಡಿತಾ ಇದ್ದೀವಿ ಗೈಸ್. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ವಿಲ್ ಹೇಳ್ತಿದ್ದೀನಿ, ಐ ವಿಲ್ ರಿಮೆಂಬರ್ ದಿಸ್ ಫಾರ್ ಅ ರಿಯಲಿ ಲಾಂಗ್ ಟೈಮ್ ಗೈಸ್. ಮಂಗಳೂರು ಸುತ್ತದಲ್ಲಿ ನಾವು ಬಂದಿರೋ ಫಸ್ಟ್ ಲೊಕೇಶನ್ ಬಂದು ಫ್ರಾನ್ಸಿಸ್ ಜೇವಿಯರ್ ಚರ್ಚ್ ಅಂತ. ಸೊ ಫ್ರಾನ್ಸಿಸ್ ಜೇವಿಯರ್ ಚರ್ಚಿಗೆ ಒಂದು ರೌಂಡ್ ಹಾಕಿ ಗೈಸ್. ತುಂಬ ಚೆನ್ನಾಗಿದೆ ಗೈಸ್ ಚರ್ಚು. 1928 ಕಟ್ಟಿರೋದಂತೆ ಈ ಚರ್ಚು. ಸೊ ನೋಡಿ, ಅಲ್ಲೊಂದು ಸ್ಕೂಲು ಇದೆ, ಪಾರ್ಕಿಂಗ್ ವಿಶಾಲವಾಗೈತೆ. ನೋಡಿ, ಅಲ್ಲೊಂದು ಮೇರಿ ಸ್ಟ್ಯಾಚ್ಯೂ ಇಟ್ಟವ್ರೆ, ಇಲ್ಲೊಂದು ಯಾವುದೋ ಸ್ಟ್ಯಾಚ್ಯೂ ಇಟ್ಟವ್ರೆ, ಯಾವ ದೇವ್ರಿಗೆ ಗೊತ್ತಿಲ್ಲ, ಮೋಸಸ್ ಇರಬೇಕು. ಅಲ್ಲಿ ಇನ್ನಿಂದ ಡೌನ್ಗೆ ಹೋದರೆ ಏನೋ ಇದೆ ಗೈಸಲ್ಲಿ. ಮೋಸ್ಟ್ಲಿ ಅದು ಬಂದ್ಬಿಡ್ತಿಲ್ಲ. ಆ ಕಡೆಯಿಂದ ಮುಂದೆ ಚರ್ಚ್ ಕಡೆಯಿಂದ ಬಂದು ಆ ಸ್ಕೂಲ್ಗೆ ಬರುತ್ತೆ ಅನ್ಕೊಂಡಿದ್ದೀನಿ. ಬನ್ನಿ ಒಂದು ರೌಂಡ್ ಹಾಕ್ಕೊಂಬರೋಣ.
ಎಷ್ಟು ಅದೇ ಅಲ್ಲಿ ಇಲ್ಲೇ ಉಂಟು. ಇದೇ ಯಾವುದೋ ಚರ್ಚಲ್ಲಿ ಇದು ನೋಡಿಲ್ಲ. ಚರ್ಚಲ್ಲಿ ನೋಡಿಲ್ಲ ಈ ಥರ. ಸೊ ಗೈಸ್ ಇಲ್ಲಿ ಕೆಳಗಡೆ ಬಂದು ನೀವು ನೋಡ್ಬೋದು ಇನ್ಸ್ಕ್ರಿಪ್ಷನ್ಸ್ ಹಾಕಿದ್ದಾರೆ. ಇದರಲ್ಲಿ ಯಾರು ಹುಟ್ಟಿರೋದು ಈ ದಿನಾಂಕ, ಸತ್ತಿರೋದು ಈ ದಿನಾಂಕ. ಸೊ ಚರ್ಚ್ ಒಳಗಡೆ ಇವರು ಒಂದು ಸಮಾಧಿ ಮಾಡಿದ್ದಾರೆ. ಆ್ಯಂಡ್ ಸುಮಾರು ಜನದೈತೆ ಗೈಸ್, ನೋಡಿ ಸುಮಾರು ಜನದೈತೆ. ನಾನು ಈ ಥರ ಯಾವ ಚರ್ಚಲ್ಲೂ ನೋಡಿಲ್ಲ ಗೈಸ್. ಆ್ಯಂಡ್ ಇದು ನನ್ನ ಕಣ್ಣಿಗೆ ಬಿದ್ದಿಲ್ಲ, ಇದು ಆ್ಯಕ್ಚುಲಿ ನಮ್ಮ ಅಪ್ಪ ಕಣ್ಣಿಗೆ ಬಿತ್ತು. ಯಾರಿಗೂ ಕೇಳಿದಾಗ ರಿಪ್ಪು ಅಂತೆಲ್ಲ ಹಾಕಿದಾಗನೇ ಗೊತ್ತಾಯ್ತು. ನೋಡಿ ಇವ್ರು ಬಂದ್ಬಿಟ್ಟು 1845 ಹುಟ್ಟಿ 89 ಸತ್ತಿದ್ದಾರೆ. ಸೊ ಅವ್ರದ್ದು ಬಂದು ಇಲ್ಲೇ ಸಮಾಧಿ ಹಾಕಿದ್ದಾರೆ ಗೈಸ್. ಆ್ಯಂಡ್ ಸಮಾಧಿ ಮೇಲೆ ಒಂದು ಚರ್ಚ್ ಕಟ್ಟಿದ್ದಾರೆ. ಇವರೆಲ್ಲ ಇವರ ಫಾದರ್ಸು, ಧರ್ಮಗುರು. ಆ್ಯಂಡ್ ಅಲ್ಲಿಗೇನೂ ಇಲ್ಲ, ಬಟ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಗೈಸ್. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಗೈಸ್. ನೋಡಿ ಇವರೆಲ್ಲ ಇವರು ಧರ್ಮಗುರುಗಳು ಇವ್ರಿಗೆ. ಸೊ ಈ ಚರ್ಚು ತುಂಬ ಹಳೆಯದು, 100 ಇಯರ್ಸ್ ಓಲ್ಡ್ ಚರ್ಚ್ ಇದು. ಮನೆ ಸೊ ಸಿಮೆಟ್ರಿನೂ ಇದೆ ಗೈಸ್. ಆಂಗ್ಲೋ ಇಂಡಿಯನ್ಸ್ ಇರಬೇಕು ಚರ್ಚು. ಸಿಮೆಟ್ರಿನೂ ಇದೆ ನೋಡಿ. ಇದು ಆ್ಯಂಡ್ ಚರ್ಚ್ ಒಳಗಡೆ ಸಿಮೆಟ್ರಿ ಇರೋದು ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಸೊ ಗೈಸ್ ನಾವು ಬೆಂಗಳೂರಲ್ಲಿ ಎಷ್ಟೋ ಚರ್ಚ್ಗಳು ನೋಡಿರ್ತೀವಿ, ಬಟ್ ಇದೇ ಲೈಫಲ್ಲೇ ಫಸ್ಟ್ ಟೈಮ್ ನಾನು ನೋಡಿ ಪಕ್ಕದಲ್ಲೇ ಸಿಮೆಟ್ರಿ ಇದೆ. ಆ್ಯಂಡ್ ಮಜಾ ಏನಂದರೆ ಚರ್ಚ್ ಒಳಗಡೆ ಸಿಮೆಂಟ್ರಿ ಇದೆ. ಇಲ್ಲೂ ಇದೆ ನೋಡಿ ಗೈಸ್, ನೋಡಿ ಇಲ್ಲೂ ಎಷ್ಟು ಜನದ ಹಾಕೋರೆ ಎಲ್ಲ ಹಲ್ಲೊಬ್ರು. ಎಲ್ಲ ನಾವು ಊಟ ಇರಲಿಲ್ಲ ಬಿಡಿ, ಇವರೆಲ್ಲ ಸತ್ತಾಗ. ಬಟ್ ಆ ಟೈಮಲ್ಲಿ ಸಾರಿ ನಡೀತಿದ್ದೀನಿ ಅವ್ರ ಮೇಲೆ. ಇದು ಇವರು ನೋಡಿ 100 ವರ್ಷ ಬದುಕವ್ರೆ ಇವರು ಅನ್ನೋರು. ಸೊ ಎಲ್ಲೂ ನೋಡ್ಬೋದು ನೀವು, ಇವರೊಂದು 50 ವರ್ಷ, 60, 70, 80 ವರ್ಷ ಬದುಕವ್ರೆ. ಆ್ಯಂಡ್ ಇವರು ಒಂದು 70 ವರ್ಷ ಸರ್ವಿಸ್ ಹಾಕವ್ರೆ. ಆ್ಯಂಡ್ ಮೋಸ್ಟ್ಲಿ ಇದೆಲ್ಲ ಇವ್ರ ಧರ್ಮಗುರುಗಳು, ಇಲ್ಲಾಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರು ಯಾರು ಇರ್ತಾರೆ ಗೈಸ್. ಆ್ಯಂಡ್ ನನ್ನ ಲೈಫಲ್ಲೇ ಇದನ್ನು ಬಂದು ಇದೇ ಫಸ್ಟ್ ಟೈಮ್ ನಾನು ನೋಡ್ತೇನೆ ಗೈಸ್ ಈ ಥರ. ಅಲ್ಲೂ ಸಿಮೆಟ್ರಿ ಇದೆ, ಚರ್ಚಲ್ಲೂ ಸಿಮೆಂಟ್ರಿ ಇದೆ. ನೋಡಿ ಗೈಸ್, ಆವಾಗಲೇ ಹೇಳೋದ್ನಲ್ಲ ಫ್ರಾನ್ಸಿಸ್ ಝೇವಿಯರ್ ಚರ್ಚ್ 1928 ಅಂತೆ ಗೈಸ್ ಇದು ಕಟ್ಟಿರೋದು. ಬಟ್ ಅಲ್ಲಿರೋರೆಲ್ಲ 1800s ಹುಟ್ಟಿರೋರು ಇದ್ದಾರೆ. ಸೊ ನೋಡಿ ಗೈಸ್ ತುಂಬ ಚೆನ್ನಾಗಿ ಬಿಲ್ಡಿಂಗ್ ಆಗಿರೋದು ಈ ಟೈಮಲ್ಲಿ. ಮುಂಚೆಯಿಂದಾನೇ ಚರ್ಚ್ ಇದೆ, ಇದು ಚಿಕ್ಕದಾಗಿ ಅವ್ರಿಗೆ ತೋರಿಸ್ಬಿಟ್ಟಿರೋದು. ಆ್ಯಂಡ್ ಇಲ್ಲಿ ಅಣ್ಣವ್ರು ಹೋಗ್ತಾರಲ್ಲ, ರಾಕಿ ಅಣ್ಣ ಅಂತ, ನೀವು ಇಲ್ಲಿ ಸಿಗ್ತಾರೆ. ಅವ್ರದ್ದು ನಂಬರ್ ಕೂಡ ಇಲ್ಲಿ ಹಾಕಿರ್ತೀನಿ. ಸೊ ಈ ಚರ್ಚಿಗೆ ಏನಾದರೂ ಬಂದ್ರಿ ಅಂದರೆ ಒಳ್ಳೆ ಟೂರ್ ಕೊಡ್ತಾರೆ ನಿಮಗೆ, ಆರಾಮಾಗಿ ಹೋಗಿ. ಬಟ್ ಇವತ್ತಿನ ದಿವಸ ಏನೋ ಬಂದು ಪ್ಯಾರಿಸ್ ಡೇ ಅಂತ ಗೈಸ್. ಸೊ ಫಂಕ್ಷನ್ ಇದೆ ಅಂತ ಇವತ್ತಿನ ದಿವಸ 4 ಗಂಟೆಗೆ. ಬಟ್ ನೀವು ನೋಡೋ ಅಷ್ಟಿಗೆ ಇದು 2-3 ತಿಂಗಳು ಆಗೋಗಿರುತ್ತೆ ಬಿಡಿ. ಸೊ ಇವು ಯಾವುದೋ ಮಾಸ್ ನಡೀತಾ 4 ಗಂಟೆಗೆ ಏನೋ ಮಾಸ್ ಇದೆ ಅಂತೆ. ಬೆಳಗ್ಗೆ ಮಾಸ್ಕ್ ನಿಮಗೂ ತೊಂದರೆ ಇಲ್ಲ, ವಿಶಾಲವಾಗಿ ಜಾಗ ಐತೆ. ನೀವು ನೋಡಿ ಕ್ಲೀನಾಗಿ ಮಾರ್ಕಿಂಗ್ ಲೈನ್ ಹಾಕಿದ್ದಾನೆ 2 ವೀಲರ್ಗೆ, ಅಲ್ಲಿ 4 ವೀಲರ್ಗೆ. ಅಲ್ಲಿ ನಿಂತಿದೆ ನಮ್ಮ ಬಿಗ್ ಡ್ಯಾಡಿ ಒಂದು ಬೊಳ್ಳೆನೋ ಪಕ್ಕದಲ್ಲಿ. ನೋಡಿ ಕಚ್ಚ ಯಾವುದೋ ಒಂದು ಹಳೆಯ ಚರ್ಚ್ ಮುಂದೆ ಬಂದು ಮಂಗಳೂರಲ್ಲಿ ನಿಲ್ಲಿಸ್ಬಿಟ್ರೆ ಗೈಸ್ ನಮ್ಮ ಬಿಗ್ ಗಾಡಿನ. ಸೊ ಒಳ್ಳೆ ಸಾಥ್ ಕೊಟ್ಟೈತೆ ಗಾಡಿ ಮಾತ್ರ. ಸೊ ಫುಲ್ ಮಾರ್ಕ್ಸ್ ಗಾಡಿಗೆ. ಆ್ಯಂಡ್ ಚರ್ಚ್ ನಾರ್ಮಲ್ ಇದೆ ಒಂಚೂರು. ಒಂಥರ ಏನೇ ಆದರೂ ಹಳೆಯ ದೇವಸ್ಥಾನಗಳು, ಹಳೆಯ ಚರ್ಚು ಇವೆಲ್ಲ ನೋಡೋದಕ್ಕೆ ಒಂಥರ ಮೈ ಜುಮ್ಮನ್ನತ್ತೆ ಗೈಸ್. ಆ್ಯಂಡ್ ಎಲ್ಲ ಪಾರ್ಟ್ ಆಫ್ ಹಿಸ್ಟ್ರಿ. ಸೊ ಇದನ್ನೆಲ್ಲ ಯಾವುದೇ ಜಾತಿಗೆ ಸಂಬಂಧಪಟ್ಟಿರ್ಬೋದಾಗಿರೋದು. ಹಳೇದು ಏನೇ ಇದ್ರೂ ಅದೆಲ್ಲ ಒಂದು ಪಾರ್ಟ್ ಆಫ್ ಹಿಸ್ಟ್ರಿ. ಅಲ್ಲೇನೋ ಒಂದು ಸ್ಟೋರಿ ಇದ್ದೇ ಇರುತ್ತೆ. ಹಾಂ, ಸೊ ಎಲ್ಲರೂ ಹೊಂದ್ಕೊಂಡು ಬೆಂದ್ಕೊಂಡು ಹೋಗ್ತಾಯಿದ್ರು ಮುಂಚಿನ ಕಾಲದಲ್ಲಿ. ಇವಾಗಿನ ಟೈಮಲ್ಲೇ ಜಾತಿ, ಮತ, ಭೇದ ಭಾವ, ಕೆಳಗಡೆ ಕ್ಲಾಸು, ಮೇಲ್ ಕ್ಲಾಸು, ಚಿಕ್ಕವರು, ದೊಡ್ಡವರು, ದುಡ್ಡಿರೋನು, ದುಡ್ಡಿಲ್ದಿರೋನು, ಸುಮಾರು ವಿಷಯಗಳು ನಮ್ಮನ್ನು ಡಿವೈಡ್ ಮಾಡಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಗೈಸ್ ಇನ್ನೊಂದು ನಾನು ನೋಡಿದೆ, ಅಲ್ಲೊಂದು ಹಿಂದೂ ಹೆಸರು ಇತ್ತು, ಅದು ಕನ್ವರ್ಟೆಡಾ ಏನು ನನಗೆ ಗೊತ್ತಿಲ್ಲ. ಬಟ್
ಅವಾಗಿನ ಕಾಲದಲ್ಲಿ ಆ ಥರ ಹೊಂದ್ಕೊಂಡು ಬೆಂದ್ಕೊಂಡು ಹೋಗ್ತಾಯಿದ್ರು ನೋಡಿ ಗೈಸ್. ಆ್ಯಂಡ್ ಅವ್ರದ್ದು ಫ್ಯಾಮಿಲಿ ನೇಮ್ ಕೂಡ ಒಂದು ಹಿಂದೂಗಳೇ ಇತ್ತು. ಸೊ ಏನು ಮಾಡಿ ಆಫ್ಟರ್ ಆಲ್ ಗೈಸ್, ನನ್ನ ಕೈ ಕುಯ್ದ್ರೂ ರಕ್ತನೇ ಬರೋದು, ನಿಮ್ಮ ಕೈ ಕುಯ್ಕೊಂಡ್ರು ರಕ್ತನೇ ಬರೋದು. ಸೊ ಭೇದ ಭಾವ ಎಲ್ಲ ಬಿಟ್ಟು ನಾವೆಲ್ಲ ಹೊಂದ್ಕೊಂಡು ಬೆಂದ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಗೈಸ್. ಊರು ಕೂಡ ತುಂಬ ಚೆನ್ನಾಗಿದೆ ಗೈಸ್. ನೋಡಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆ, ಅಪಾರ್ಟ್ಮೆಂಟ್ಗಳು. ಆ್ಯಂಡ್ ಆ ಕಡೆ ಎಲ್ಲ ಬಂದು ಬ್ರಿಗೇಡ್ ಅವ್ರದ್ದು ಕೂಡ ನೋಡಿದೆ. ಸೊ ಪ್ರಾಪರ್ ಡೆವಲಪ್ಡ್ ಊರೇ ಗೈಸ್. ಬಟ್ ಚೂರು ರೋಡ್ ಕೆಲಸಗಳು ನಡೀತಾ ಇದೆ ಅಂದ್ಕೊತೀನಿ. ಸೊ ಅದೊಂದು ಕ್ಲಿಯರ್ ಆಗೋಯ್ತು ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇದೆ ಗೈಸ್ ಇಲ್ಲಿ. ಸೊ ಅದು ರೋಡ್ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಯ್ತು ಅಂದರೆ ಐ ಥಿಂಕ್ ಎಲ್ಲ ಸೂಪರಾಗಿರುತ್ತೆ. ಸೊ ಇವಾಗ ನಾವು ನಮ್ಮ ಜರ್ನಿ ಮುಂದುವರಿಸ್ತಾ ಇದ್ದೀವಿ. ಎಲ್ಲಿ ಹೋಗ್ತೀನಿ ಅಂತ ಹೇಳ್ತೀನಿ ಬನ್ನಿ.